ಫ್ರೆಂಡ್ಸ್, ವೆಲ್ಕಮ್ ಟು ಚೈತ್ರ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ನಾನಿವತ್ತು ನಮ್ಮ ಹಳೆ ಶೈಲಿಯ ಬೆಲ್ಲ ಕಡಲೆಬೇಳೆ ಹೋಳಿಗೆನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಹಬ್ಬದ ದಿನಗಳೆಲ್ಲ ನಾವು ಇದನ್ನು ತುಂಬ ಜಾಸ್ತಿಯಾಗಿ ಮಾಡ್ತೀವಲ್ಲ, ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕಂತ ನೋಡೋಣ. ತುಪ್ಪ, ಮೈದಾ ಹಿಟ್ಟು, ಉಪ್ಪು, ಕಡಲೆಬೇಳೆ, ಬೆಲ್ಲ ಬೇಯಿಸೋದಕ್ಕಿಡೋಣ. ಕಡಲೆಬೇಳೆ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ಳೋಣ. ಅರ್ಧ ಗಂಟೆಗಳ ಕಾಲ ನೆನೆಲಿಕ್ಕೆ ಇಟ್ಕೊಂಡಿದ್ದೆ. ನೆನೆಸ್ಕೊಂಡು ನೀವು ಕುಕ್ಕರಿಗೆ ಹಾಕಿದರೆ 2 ವಿಸಿಲಿಗೆ ಆಫ್ ಮಾಡ್ಬೋದು. ನೆನೆಸ್ದೇನೂ ಕೂಡ ಹಾಗೇನೂ ಮಾಡ್ಬೋದು. 4 ರಿಂದ 5 ವಿಸಿಲಿಗೆ ಬೇಯುತ್ತೆ. ಕಡಲೆಬೇಳೆ ಬೇಯೋವರೆಗೂ ನಾವು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಹಿಟ್ಟಿಗೆ ಮೊದಲು 1 ಸ್ಪೂನಷ್ಟು ಉಪ್ಪು, ಸ್ವಲ್ಪ ಎಣ್ಣೆ ಹಾಗೂ ಕಡಲೆಬೇಳೆ ತೊಗೊಂಡಿದ್ನಲ್ಲ ಅದೇ ಕಪ್ನಲ್ಲಿ 2 ಕಪ್ನಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಕಲರಿಗೋಸ್ಕರ ಸ್ವಲ್ಪ ಅರಿಶಿನ ಹಾಕಿದ್ದೀನಿ. ನೀವು ಅರಿಶಿನ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಹಾಕೋದಕ್ಕಿಂತ ಮೊದಲು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪನೇ ನೀರು ಹಾಕೊಳ್ತಾ ಕಲಿಸ್ಕೊಳ್ಬೇಕು. ಒಂದೇ ಸಾರಿ ನೀರು ಹಾಕ್ಕೊಳ್ಬೇಡಿ, ತುಂಬ ತೆಳ್ಳಗಾಗಿಬಿಟ್ರೆ ಕಷ್ಟ ಆಗುತ್ತೆ. ಆಮೇಲೆ ಸ್ವಲ್ಪನೇ ನೀರು ಹಾಕೊಳ್ತಾ ಸಾಫ್ಟ್ ಆಗೋವರೆಗೂ ಕಲಿಸ್ಕೊಳ್ಳಿ ಹೀಗೆ. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಇನ್ನೂ ಸ್ವಲ್ಪ ಹೊತ್ತು ಕಲಿಸ್ಕೊಂಡು ಅದನ್ನು ಒಂದು ಅರ್ಧ ಗಂಟೆಗಳ ಕಾಲ ಹಾಗೆ ಮುಚ್ಚಿಡಿ. ಯಾಕಂದರೆ ಅದು ಈಗ ಕಲಿಸಿರೋದಕ್ಕಿಂತ ನಾವು ಅದನ್ನು ಮುಚ್ಚಿಟ್ಟು ಆಮೇಲೆ ತೆಗೆದಾಗ ಅದು ಇನ್ನೂ ಸಾಫ್ಟಾಗಿ ಬರುತ್ತೆ. ಹೋಳಿಗೆ ಲಟ್ಸೋದಕ್ಕೂ ಕೂಡ ತುಂಬ ಈಸಿ ಆಗುತ್ತೆ. ಈಗ ಕಡಲೆಬೇಳೆ ರೆಡಿಯಾಗಿದೆ. ಅದನ್ನು ಒಂದು ಜರಡಿಗೆ ಹಾಕಿ ಸೋಸ್ಕೊಳ್ಬೇಕು. ನೀರು ಪೂರ್ತಿಯಾಗಿ ಡ್ರೈ ಆಗೋ ಹಾಗೆ ಸೋಸ್ಕೊಳ್ಬೇಕು. ನೋಡಿ ಹೇಗೆ ಬೆಂದಿದೆ ಅಂತ. ನಾನು 2 ವಿಸಿಲ್ಗೆ ಬಂದ್ ಮಾಡ್ಕೊಂಡಿದ್ದೆ, ಯಾಕಂದರೆ ನಾನು ಅರ್ಧ ಗಂಟೆ ಕಾಲ ನೆನೆಸಿಟ್ಕೊಂಡಿದ್ದೆನಲ್ಲ, ಹಾಗಾಗಿ ಅದಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಈಗ ಹೂರಣ ರೆಡಿ ಮಾಡ್ಕೊಳ್ಳೋಣ. ನಾನು ಅದೇ ಕಪ್ನಲ್ಲಿ 1 ಕಪ್ನಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಈ ಬೆಲ್ಲಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕರೆಸ್ಕೊಳ್ಬೇಕು. ಯಾಕಂದರೆ ಕಡಲೆಬೇಳೆ ಹಾಕಿದ ನಂತರ ಬೆಲ್ಲ ಕರಗಿಸೋದಕ್ಕೆ ಟೈಮ್ ತೊಗೊಂಡ್ರೆ ಅದು ತುಂಬ ಪಾಕ ಆಗಿಬಿಡುತ್ತೆ. ಬೆಲ್ಲ ಸ್ವಲ್ಪ ಕರಗಿದ ನಂತರ ಅದಕ್ಕೆ ಕಡಲೆಬೇಳೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಪಾಕ ಬರೋವರೆಗೂ ಅದನ್ನು ಬೇಯಿಸಿದ್ರೆ ಸಾಕಾಗುತ್ತೆ. ನಂತರ ಅದನ್ನು ಹಾಗೆ ಸ್ವಲ್ಪ ಹೊತ್ತು ತಣಿಯೋದಕ್ಕೆ ಬಿಟ್ಟು ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ರುಬ್ಕೊಳ್ಳಿ. ಫುಲ್ ಗಟ್ಟಿಯಾಗೋ ಹಾಗೆ ನೋಡಿ, ಈ ರೀತಿ ದಪ್ಪದಾಗಿ ರುಬ್ಕೊಳ್ಬೇಕು. ಈ ರೀತಿ ಉಂಡೆ ಕಟ್ಟಲಿಕ್ಕೆ ಆಗಬೇಕು. ನಂತರ ಇದೆಲ್ಲನೂ ಉಂಡೆಯಾಗಿ ಕಟ್ಟಿಟ್ಕೊಳ್ಳೋಣ. ಹಾಗೆ ಹಿಟ್ಟನ್ನು ಕೂಡ ನಾವು ಬೇಕಾದಷ್ಟು ಉಂಡೆ ಮಾಡಿ ಇಟ್ಕೊಳ್ಬೇಕು. ಹಿಟ್ಟನ್ನು ಈ ರೀತಿ ಮಾಡಿ ಹೂರಣನ ಹಿಟ್ಟಿನಲ್ಲಿ ಹಾಕಿ ಉಂಡೆ ಥರ ಕಟ್ಟಿ ಅದನ್ನು ಹಿಟ್ಟು ಹಾಕಿ ಚೆನ್ನಾಗಿ ಲಟ್ಸ್ಕೊಳ್ಳಿ. ನೀವು ಹಿಟ್ಟಿನ ಹದ, ಹೂರಣದ ಹದ ಸರಿಯಾಗಿದ್ದರೆ ಹೋಳಿಗೆ ಲಟ್ಸ್ಕೊಳ್ಳೋದಕ್ಕೆ ತುಂಬ ಈಸಿ ಆಗುತ್ತೆ. ತುಂಬ ದಪ್ಪದಾಗಿ ಲಟ್ಸ್ಕೊಳ್ಬೇಡಿ. ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ಮಾಡಿ ಲಟ್ಸ್ಕೊಳ್ಳಿ. ಹೋಳಿಗೆ ತೆಳ್ಳಗಾದಷ್ಟು ತಿನ್ನಲಿಕ್ಕೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಎಷ್ಟು ತೆಳ್ಳಗಾಗಿದೆ ಅಂತ. ತುಂಬ ದೊಡ್ಡ ಸೈಜ್ ಮಾಡ್ಕೊಳ್ಬೇಡಿ, ಆದಷ್ಟು ಮೀಡಿಯಮ್ ಸೈಜಲ್ಲಿ ಇರಲಿ. ಈಗ ನಾನು ತವಾನ ಬಿಸಿಯಾಗಲಿಕ್ಕೆ ಇಟ್ಕೊಂಡಿದ್ದೀನಿ. ಅದು ಸ್ವಲ್ಪ ತುಪ್ಪ ಹಾಕಿ ಈ ರೀತಿ ಹೋಳಿಗೆನ 2 ಕಡೆನೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಹೋಳಿಗೆ ಈಗ ಬೆಂದಿದೆ. ನಿಮಗೂ ಬಿಸಿಯಾದ ಹೋಳಿಗೆಗೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಈ ಹೋಳಿಗೆನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.